ಟಿಪ್ಪು ಜಯಂತಿ ಆಚರಣೆಗೆ ಶಾಸಕ ಕಾಶಪ್ಪನವರು ಒತ್ತಾಯಿಸಿದ್ದಾರೆ. ಹಿಂದೂಗಳಲ್ಲಿ ಇರುವ ಮುಸ್ಲಿಂ ತಳಿಗಳಿಂದ ಇಂತಹ ಪ್ರಯತ್ನ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಶಾಸಕ ಬಸನಗೌಡ ಯತ್ನಾಳ್ ಹೇಳಿಕೆ ಇದು. ರಾಹುಲ್ ತಳಿ ಯಾವುದು ಅಂತ ಸಂಶೋಧನೆ ಮಾಡಬೇಕಾಗಿದೆ. ಹಿಂದೆ ಇಂತಹ ಪ್ರಯತ್ನ ಮಾಡಿ ಸಿದ್ದರಾಮಯ್ಯ ಸೋತ್ರು. ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಹಿಂದೂಗಳ ನರಮೇಧ ಆಗಿದೆ ಅಂದಿದ್ದಾರೆ. ಇಲ್ಲಿ ವಿವಾದ ಕಾರಣವಾಗಿದ್ದಂಥ ಟಿಪ್ಪು ಜಯಂತಿ ಮತ್ತೆ ಆರಂಭಿಸಬೇಕು ಅಂತಕ್ಕಂಥ ಒತ್ತಾಯ ಕೇಳಿಬಂದಿದೆ. ಆಡಳಿತಾರೂಢವಾಗಿರ್ತಕ್ಕಂಥ ಕಾಂಗ್ರೆಸ್ನ ವಿಜಯಾನಂದ ಕಾಶಪ್ಪನವರು ಈ ಸಂಬಂಧಪಟ್ಟಾಗೆ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿದ್ದಾರೆ. ಈಗ ನಮ್ಮ ಜೊತೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿದ್ದಾರೆ. ಸರ್ ನೋಡಿ, ಈಗಾಗಲೇ ಹಿಂದಿನ ಅವಧಿಯಲ್ಲಿ ಮುಖ್ಯಮಂತ್ರಿ ಆದಾಗ ಸಿದ್ದರಾಮಯ್ಯನವರು ಈ ಟಿಪ್ಪು ಜಯಂತಿಯನ್ನು ಮಾಡೋದ್ರ ಮೂಲಕ ಕರ್ನಾಟಕದಲ್ಲಿ ಕೋಮುಗಲಭೆಗಳಿಗೆ ಅಶಾಂತಿಗೆ ಕಾರಣ ಆಗಿತ್ತು. ಮತ್ತು ಹೀನಾಯವಾಗಿ ಸಿದ್ದರಾಮಯ್ಯವರು ಸೋಲಿಕ್ಕೂ ಇದು ಒಂದು ಮುಖ್ಯವಾದಂಥ ಕಾರಣ ಟಿಪ್ಪು ಸುಲ್ತಾನ್ ಜಯಂತಿ. ಟಿಪ್ಪುವಿನ ಬಗ್ಗೆ ಚಿತ್ರ ತೆಗೆದವರು ಮನೆ ಹಾಳಾಗೋಯಿತು. ಟಿಪ್ಪುವಿನ ಖಡ್ಗ ತಂದವರು ದೇಶ ಬಿಟ್ಟು ಓಡಿ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಮತ್ತು ಟಿಪ್ಪುವಿನ ಖಡ್ಗದ ಮೇಲೆ ಅವರ ಅರಬ್ಬಿ ಭಾಷೆಯಲ್ಲಿ ನನ್ನ ಈ ಖಡ್ಗ ಕಾಫೀರ್ಗಳ ರಕ್ತವನ್ನು ಹಪಪಿಸುತ್ತದೆ, ಅಂದರೆ ಅದನ್ನು ಕಾಫೀರ್ಗಳನ್ನು ನಾಶ ಮಾಡೋದಕ್ಕೆ ನನ್ನ ಖಡ್ಗ ಇದೆ ಅನ್ನೋಂಥ ರೀತಿಯಲ್ಲಿ ಬರೆದಂಥ ಒಂದು ಖಡ್ಗ. ಅಂಥ ಮತಾಂಧ ಸುಮಾರು ಕೊಡಗಿನಲ್ಲಿ ಲಕ್ಷಾಂತರ ಹಿಂದೂಗಳನ್ನು ಸಂಧಾನ ಮಾಡ್ಕೋತೀನಿ ಅಂತ ಹೇಳಿ ಕರೆದು ಅವ್ರ ಜೊತೆಗೆ ನಾನು ಮಾತುಕತೆ ಮಾಡಿ ಅವ್ರನ್ನೆಲ್ಲನೂ ಸರಿಯಾದ ರೀತಿಯಲ್ಲಿ ನೋಡ್ಕೋತೀನಿ ಅಂತ ಲಕ್ಷಾಂತರ ಕೊಡಗಿರನ್ನು ಕರೆದು ಮಾರಣ ಹೋಮ ಮಾಡಿದಂಥ ಟಿಪ್ಪು ಸುಲ್ತಾನು ಸುಮಾರು 3,500 ದೇವಸ್ಥಾನಗಳನ್ನು ನಿರ್ನಾಮ ಮಾಡಿದಂಥ ಟಿಪ್ಪು ಸುಲ್ತಾನು. ಅಷ್ಟೇ ಅಲ್ಲ, ಇನ್ನಾದ್ರೂ ನಮ್ಮ ಮಂಡ್ಯ ಭಾಗದಲ್ಲಿ ಒಂದು ಹಳ್ಳಿ ಇದೆ, ಅಲ್ಲಿ ದೀಪಾವಳಿಯನ್ನು ಅಲ್ಲಿ ಒಂದು ಕರಾಳ ದಿನಾಂತ ಆಚರಣೆ ಮಾಡ್ತಾರೆ. ದೀಪಾವಳಿ ದಿವಸ ಸಾಕಷ್ಟು ಅಯ್ಯಂಗಾರಿ ಏನು ಒಂದು ವರ್ಗ ಇದೆ, ಆ ಬ್ರಾಹ್ಮಣ ವರ್ಗವನ್ನು ಪೂರ್ತಿ ರಾತ್ರಿ ಕಗ್ಗೋಲೆ ಮಾಡಿ ನಾಶ ಮಾಡಿದಂಥ ಉದಾಹರಣೆ ಇರುವಂಥ ಟಿಪ್ಪು ಸುಲ್ತಾನು ಯಾವ. ಈಗ ನಮ್ಮ ಜೊತೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿದ್ದಾರೆ. ಸರ್ ನೋಡಿ, ಈಗಾಗಲೇ ಹಿಂದಿನ ಅವಧಿಯಲ್ಲಿ ಮುಖ್ಯಮಂತ್ರಿ ಆದಾಗ ಸಿದ್ದರಾಮಯ್ಯನವರು ಈ ಟಿಪ್ಪು ಜಯಂತಿಯನ್ನು ಮಾಡೋದ್ರ ಮೂಲಕ ಕರ್ನಾಟಕದಲ್ಲಿ ಕೋಮುಗಲಭೆಗಳಿಗೆ ಅಶಾಂತಿಗೆ ಕಾರಣ ಆಗಿತ್ತು. ಮತ್ತು ಹೀನಾಯವಾಗಿ ಸಿದ್ದರಾಮಯ್ಯವರು ಸೋಲಿಕ್ಕೂ ಇದು ಒಂದು ಮುಖ್ಯವಾದಂಥ ಕಾರಣ ಟಿಪ್ಪು ಸುಲ್ತಾನ್ ಜಯಂತಿ. ಟಿಪ್ಪುವಿನ ಬಗ್ಗೆ ಚಿತ್ರ ತೆಗೆದವರು ಮನೆ ಹಾಳಾಗೋಯಿತು. ಟಿಪ್ಪುವಿನ ಖಡ್ಗ ತಂದವರು ದೇಶ ಬಿಟ್ಟು ಓಡಿ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಮತ್ತು ಟಿಪ್ಪುವಿನ ಖಡ್ಗದ ಮೇಲೆ ಅವರ ಅರಬ್ಬಿ ಭಾಷೆಯಲ್ಲಿ ನನ್ನ ಈ ಖಡ್ಗ ಕಾಫೀರ್ಗಳ ರಕ್ತವನ್ನು ಹಪಪಿಸುತ್ತದೆ, ಅಂದರೆ ಅದನ್ನು ಕಾಫೀರ್ಗಳನ್ನು ನಾಶ ಮಾಡೋದಕ್ಕೆ ನನ್ನ ಖಡ್ಗ ಇದೆ ಅನ್ನೋಂಥ ರೀತಿಯಲ್ಲಿ ಬರೆದಂಥ ಒಂದು ಖಡ್ಗ. ಅಂಥ ಮತಾಂಧ ಸುಮಾರು ಕೊಡಗಿನಲ್ಲಿ ಲಕ್ಷಾಂತರ ಹಿಂದೂಗಳನ್ನು ಸಂಧಾನ ಮಾಡ್ಕೋತೀನಿ ಅಂತ ಹೇಳಿ ಕರೆದು ಅವ್ರ ಜೊತೆಗೆ ನಾನು ಮಾತುಕತೆ ಮಾಡಿ ಅವ್ರನ್ನೆಲ್ಲನೂ ಸರಿಯಾದ ರೀತಿಯಲ್ಲಿ ನೋಡ್ಕೋತೀನಿ ಅಂತ ಲಕ್ಷಾಂತರ ಕೊಡಗಿರನ್ನು ಕರೆದು ಮಾರಣ ಹೋಮ ಮಾಡಿದಂಥ ಟಿಪ್ಪು ಸುಲ್ತಾನು ಸುಮಾರು 3,500 ದೇವಸ್ಥಾನಗಳನ್ನು ನಿರ್ನಾಮ ಮಾಡಿದಂಥ ಟಿಪ್ಪು ಸುಲ್ತಾನು. ಅಷ್ಟೇ ಅಲ್ಲ, ಇನ್ನಾದ್ರೂ ನಮ್ಮ ಮಂಡ್ಯ ಭಾಗದಲ್ಲಿ ಒಂದು ಹಳ್ಳಿ ಇದೆ, ಅಲ್ಲಿ ದೀಪಾವಳಿಯನ್ನು ಅಲ್ಲಿ ಒಂದು ಕರಾಳ ದಿನಾಂತ ಆಚರಣೆ ಮಾಡ್ತಾರೆ. ದೀಪಾವಳಿ ದಿವಸ ಸಾಕಷ್ಟು ಅಯ್ಯಂಗಾರಿ ಏನು ಒಂದು ವರ್ಗ ಇದೆ, ಆ ಬ್ರಾಹ್ಮಣ ವರ್ಗವನ್ನು ಪೂರ್ತಿ ರಾತ್ರಿ ಕಗ್ಗೋಲೆ ಮಾಡಿ ನಾಶ ಮಾಡಿದಂಥ ಉದಾಹರಣೆ ಇರುವಂಥ ಟಿಪ್ಪು ಸುಲ್ತಾನು ಯಾವ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.